ಹೆಲೋ ಎವ್ರಿವನ್. 20ನೇ ಪ್ರಶ್ನೆಯನ್ನ ಗಮನಿಸಿ. 2, 7, 12 ಸೋ ಆನ್ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಇಲ್ಲಿ ನೀವು ಸಮಾಂತರ ಶ್ರೇಣಿಯನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ ಮೊದಲನೆಯ ಪದ ಏನಿದೆ 2. ಸೊ ಹಾಗೆ ಸಾಮಾನ್ಯ ವ್ಯತ್ಯಾಸ ಡಿ. ಸೊ ಎರಡನೇ ಪದ ಮೈನಸ್ ಒಂದನೇ ಪದ ಮಾಡಿದಾಗ ನಿಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗತ್ತೆ. 7 - 2 5. ಸೊ ಅದೇ ರೀತಿಯಾಗಿ ಇಲ್ಲಿ ಎನ್. ಸೊ ಏನಿದೆ ಎನ್ನನೇ ಪದ 47 ಆಗಿರುತ್ತೆ. ಸೊ ಎನ್ ಈಸ್ ಈಕ್ವಲ್ ಟು ಎಷ್ಟು ಹೇಳಿ 47. ಸೊ ಹಾಗಾದ್ರೆ ಇಲ್ಲಿ ನಾವು ಎನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಎಷ್ಟನೆಯ ಪದ 47 ಆಗತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವು ಎನ್ನನೇ ಬೆಲೆಯನ್ನು ಕಂಡುಹಿಡಿಯಲು ಸೂತ್ರ ಏನಾಗುತ್ತೆ ಹೇಳಿ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಎನ್ ಎಷ್ಟು ಹೇಳಿ 47 ಈಸ್ ಈಕ್ವಲ್ ಟು 2 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ 5. ಸೊ 47 ಮೈನಸ್ 2 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಸೊ 47 ಮೈನಸ್ 2 ಅಂದ್ರೆ 45 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಸೊ ಇಲ್ಲಿ 45 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ ಎನ್ ಮೈನಸ್ 1. ಸೊ 5 1 5 9. ಸೊ 9 ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಸೊ ಎನ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ 9 ಪ್ಲಸ್ 1. ಸೊ ಎನ್ ಈಸ್ ಈಕ್ವಲ್ ಟು 10 ಆಯ್ತು. ಹಾಗಾದ್ರೆ ಇಲ್ಲಿ ನಮ್ಗೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 10ನೇ ಪದ ಏನಾಗುತ್ತೆ ಹೇಳಿ 47 ಆಗತ್ತೆ ಅಂತ ಆಯ್ತು ಮಕ್ಕಳೇ. ಓಕೆ, ಥ್ಯಾಂಕ್ ಯು.